ಕೇರಳದ ಶಬರಿಮಲೆ ದೇಗುಲದ ದ್ವಾರ ತೆರೆದಿದ್ದು ಅಯ್ಯಪ್ಪನ ದರ್ಶನಕ್ಕೆ ಭೇಟಿ ನೀಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕೇರಳದಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ ಜೋರಾಗಿರುವುದು ಅಯ್ಯಪ್ಪನ ಭಕ್ತಾದಿಗಳ ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಈವರೆಗೆ ಇಂತಹ ಪ್ರಕರಣಗಳು ಕಾಣಿಸಿಕೊಂಡಿಲ್ಲ. ಆದರೆ ರಾಜ್ಯದಿಂದಲೂ ಸಾಲು ಸಾಲು ಭಕ್ತರು ಶಬರಿಮಲೆಗೆ ಪ್ರಯಾಣ ಬೆಳೆಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲರ್ಟ್ ಆಗಿದೆ. ಮೆದುಳು ಜ್ವರದಿಂದ ಪಾರಾಗಲು ಅಯ್ಯಪ್ಪ ಭಕ್ತರಿಗೆಂದೇ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಮೆದುಳು ಜ್ವರಕ್ಕೆ ಕಾರಣವಾಗುತ್ತಿರುವ ಅಮೀಬಾದ ಹೆಸರು ನೆಗ್ಲೇರಿಯಾ ಫೋಲೆರಿ. ಇದು ಮುಖ್ಯವಾಗಿ ಬೆಚ್ಚಗಿನ ಸಿಹಿನೀರು ಹಾಗೂ ಮಣ್ಣಿನಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ ನಿಂತ ನೀರು, ಕೊಳ, ಈಜುಕೊಳಗಳು ಹಾಗೂ ಕೆರೆಗಳಲ್ಲಿ ಇದರ ವಾಸವಿರುತ್ತದೆ. ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ. ಕಲುಷಿತ ನೀರಿನ ಸೇವನೆಯಿಂದಲೂ ಈ ಕಾಯಿಲೆ ಬರುವುದಿಲ್ಲ. ಈ ಅಮೀಬಾವನ್ನು ಹೊಂದಿರುವ ನೀರು ಮೂಗಿಗೆ ಪ್ರವೇಶ ಪಡೆದಾಗ ಮಾತ್ರ ಈ ಕಾಯಿಲೆ ಬರುತ್ತದೆ. ಮೂಗಿನ ಮೂಲಕ ಮೆದುಳು ತಲುಪುವ ಈ ಭಯಾನಕ ಅಮೀಬಾ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಎಂಬ ಗಂಭೀರ ಮಾರಣಾಂತಿಕ ಕಾಯಿಲೆಯನ್ನು ತಂದೊಡ್ಡುತ್ತದೆ. ಹೀಗಾಗಿ ಯಾತ್ರಾರ್ಥಿಗಳು ಸ್ನಾನ ಮಾಡುವ ಸಂದರ್ಭದಲ್ಲಿ ಮೂಗಿನ ಕ್ಲಿಪ್ ಬಳಕೆ ಮಾಡುವಂತೆ ಅಥವಾ ಮೂಗನ್ನು ಗಟ್ಟಿಯಾಗಿ ಬಿಗಿ ಹಿಡಿದು ನೀರಿಗೆ ಮುಳುಗುವಂತೆ ಸೂಚನೆ ನೀಡಿದೆ. ಈ ಸೋಂಕಿಗೆ ತುತ್ತಾದ ವ್ಯಕ್ತಿ 7 ದಿನಗಳ ಒಳಗಾಗಿಯೇ ತೀವ್ರ ತಲೆನೋವು, ಜ್ವರ ಕಾಣಿಸಿಕೊಳ್ಳುತ್ತದೆ. ವಾಂತಿ, ವಾಕರಿಕೆ ಹಾಗೂ ಕುತ್ತಿಗೆ ಬಿಗಿಯುವುದು ಇದರ ಲಕ್ಷಣವಾಗಿದೆ. ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿದರೆ ಕೂಡಲೇ ವೈದ್ಯಕೀಯ ಆರೈಕೆ ಪಡೆದುಕೊಳ್ಳಿ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ.